ಸರ್ ನಿನ್ನೆ ಈಗ ಕಾಂಗ್ರೆಸ್ ಅಲ್ಲಿ ಡಿನ್ನರ್ ಪಾಲಿಟಿಕ್ಸ್ ತುಂಬಾನೇ ಜಾಸ್ತಿ ಆಯ್ತು ಮೊನ್ನೆ ನಾವೆಲ್ಲ ಕೇಳ್ರಿ ನಾವೆಲ್ಲ ಬೆಳಗಾಮಲ್ಲಿ ಇದ್ದೀವಿ. ನಾವು ಸಮಾನ ಮನಸ್ಕರು ಎಲ್ಲ ಒಂದ್ ಕಡೆ ಸೇರ್ತೀವಿ. ಅದಕ್ಕೆ ಡಿನ್ನರ್ ಪೊಲಿಟಿಕ್ಸ್ ಅಂತ ಯಾಕೆ ಹೇಳ್ತೀರಾ? ಊಟ ಮಾಡೋದೇ ತಪ್ಪ? ಅವೆಲ್ಲ ಯಾವ ಡಿನ್ನರ್ ಪೊಲಿಟಿಕ್ಸ್ ಇಲ್ಲ, ಏನೂ ಇಲ್ಲ. ನಾವೆಲ್ಲ ಒಂದ್ ಕಡೆ ಸೇರ್ಕೊಂಡು ಒಂದು ಊಟ ಮಾಡಿದೀವಿ ಅಷ್ಟೇನಪ್ಪ. ಸ್ನೇಹಿತರುಗಳು, ಕಾಮನ್ ಏನು ಸಮಾನ ಮನಸ್ಕರುಗಳು MLA ಏನಿದೀವಿ ನಾವೆಲ್ಲ ಊಟ ಮಾಡಿದೀವಿ ಅಷ್ಟೇ. ಇದು ಒಂಥರ ಶಕ್ತಿ ಪ್ರದರ್ಶನ ಅನ್ನೋ ಅವೆಲ್ಲ ಶಕ್ತಿ ಪ್ರದರ್ಶನ ಏನ್ ನಡೆಯಲ್ಲ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಫೈನಲ್. 40 ಜನ ಶಾಸಕರು ನಿನ್ನೆ DK ಶಿವರ ಜೊತೆ ಒಂದು ತೋಟದ ಮನೆಯಲ್ಲಿ ನಾವು ಸೇರಿದ್ದು 40 ಜನ ಶಾಸಕರು ಎಲ್ಲ ಸೇರಿದ್ದು. ಅದೇನು ಶಕ್ತಿ ಪ್ರದರ್ಶನ ಅಲ್ಲ. ಒಂದು ಊಟಕ್ಕೆ ಯಾರೋ ನಮ್ಮ ಸ್ನೇಹಿತರು ಕರೆದಿದ್ರು, ನಾವೆಲ್ಲ ಹೋಗಿದ್ದು ಅಷ್ಟೇ. ಇನ್ನೊಂದು ಯತೀಂದ್ರ ಅವರು ನಿನ್ನೆ ಬಿಡಿ, ಅವ್ರ ಬಗ್ಗೆ ಮಾತಾಡೋದು ಬೇಡ ದಯಮಾಡಿ. ಯಾಕಂದ್ರೆ ಅವರ ಮನವಿ ಮಾಡ್ತೀನಿ, ಇಂಥ ಸ್ಟೇಟ್ಮೆಂಟ್ಗಳು ಕೊಡೋದು ಬೇಡ. ಹೈಕಮಾಂಡ್ಗೆ ಸುಮಾರು ಸಾಗಂತ ಸ್ಟೇಟ್ಮೆಂಟ್ ಕೊಡೋದು ಬೇಡ ಅಂತ ಮನವಿ ಮಾಡ್ತೀನಿ. ಅವ್ರಿಗೆ ನೋಟಿಸ್ ಕೊಡುವಂತ ಕೆಲಸ ಆಗ್ತಾ ಇಲ್ಲ. ಅದೆಲ್ಲ ಅವಶ್ಯಕತೆ ಇಲ್ಲ. ಯಾರು ನೋಟಿಸ್ ಕೊಡ್ತಕ್ಕಂಥದ್ದು ಅವ್ರವ್ರು ತಿಳ್ಕೊಬೇಕಷ್ಟೇ. ಥ್ಯಾಂಕ್ ಯು. ಸರ್ ನಿನ್ನೆ ಈಗ ಕಾಂಗ್ರೆಸ್ ಅಲ್ಲಿ ಡಿನ್ನರ್ ಪಾಲಿಟಿಕ್ಸ್ ತುಂಬಾನೇ ಜಾಸ್ತಿ ಆಯ್ತು ಮೊನ್ನೆ ನಾವೆಲ್ಲ ಕೇಳ್ರಿ ನಾವೆಲ್ಲ ಬೆಳಗಾಮಲ್ಲಿ ಇದ್ದೀವಿ. ನಾವು ಸಮಾನ ಮನಸ್ಕರು ಎಲ್ಲ ಒಂದ್ ಕಡೆ ಸೇರ್ತೀವಿ. ಅದಕ್ಕೆ ಡಿನ್ನರ್ ಪೊಲಿಟಿಕ್ಸ್ ಅಂತ ಯಾಕೆ ಹೇಳ್ತೀರಾ? ಊಟ ಮಾಡೋದೇ ತಪ್ಪ? ಅವೆಲ್ಲ ಯಾವ ಡಿನ್ನರ್ ಪೊಲಿಟಿಕ್ಸ್ ಇಲ್ಲ, ಏನೂ ಇಲ್ಲ. ನಾವೆಲ್ಲ ಒಂದ್ ಕಡೆ ಸೇರ್ಕೊಂಡು ಒಂದು ಊಟ ಮಾಡಿದೀವಿ ಅಷ್ಟೇನಪ್ಪ. ಸ್ನೇಹಿತರುಗಳು, ಕಾಮನ್ ಏನು ಸಮಾನ ಮನಸ್ಕರುಗಳು MLA ಏನಿದೀವಿ ನಾವೆಲ್ಲ ಊಟ ಮಾಡಿದೀವಿ ಅಷ್ಟೇ. ಇದು ಒಂಥರ ಶಕ್ತಿ ಪ್ರದರ್ಶನ ಅನ್ನೋ ಅವೆಲ್ಲ ಶಕ್ತಿ ಪ್ರದರ್ಶನ ಏನ್ ನಡೆಯಲ್ಲ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಫೈನಲ್. 40 ಜನ ಶಾಸಕರು ನಿನ್ನೆ DK ಶಿವರ ಜೊತೆ ಒಂದು ತೋಟದ ಮನೆಯಲ್ಲಿ ನಾವು ಸೇರಿದ್ದು 40 ಜನ ಶಾಸಕರು ಎಲ್ಲ ಸೇರಿದ್ದು. ಅದೇನು ಶಕ್ತಿ ಪ್ರದರ್ಶನ ಅಲ್ಲ. ಒಂದು ಊಟಕ್ಕೆ ಯಾರೋ ನಮ್ಮ ಸ್ನೇಹಿತರು ಕರೆದಿದ್ರು, ನಾವೆಲ್ಲ ಹೋಗಿದ್ದು ಅಷ್ಟೇ. ಇನ್ನೊಂದು ಯತೀಂದ್ರ ಅವರು ನಿನ್ನೆ ಬಿಡಿ, ಅವ್ರ ಬಗ್ಗೆ ಮಾತಾಡೋದು ಬೇಡ ದಯಮಾಡಿ. ಯಾಕಂದ್ರೆ ಅವರ ಮನವಿ ಮಾಡ್ತೀನಿ, ಇಂಥ ಸ್ಟೇಟ್ಮೆಂಟ್ಗಳು ಕೊಡೋದು ಬೇಡ. ಹೈಕಮಾಂಡ್ಗೆ ಸುಮಾರು ಸಾಗಂತ ಸ್ಟೇಟ್ಮೆಂಟ್ ಕೊಡೋದು ಬೇಡ ಅಂತ ಮನವಿ ಮಾಡ್ತೀನಿ. ಅವ್ರಿಗೆ ನೋಟಿಸ್ ಕೊಡುವಂತ ಕೆಲಸ ಆಗ್ತಾ ಇಲ್ಲ. ಅದೆಲ್ಲ ಅವಶ್ಯಕತೆ ಇಲ್ಲ. ಯಾರು ನೋಟಿಸ್ ಕೊಡ್ತಕ್ಕಂಥದ್ದು ಅವ್ರವ್ರು ತಿಳ್ಕೊಬೇಕಷ್ಟೇ. ಥ್ಯಾಂಕ್ ಯು. ಸರ್ ನಿನ್ನೆ ಈಗ ಕಾಂಗ್ರೆಸ್ ಅಲ್ಲಿ ಡಿನ್ನರ್ ಪಾಲಿಟಿಕ್ಸ್ ತುಂಬಾನೇ ಜಾಸ್ತಿ ಆಯ್ತು ಮೊನ್ನೆ ನಾವೆಲ್ಲ ಕೇಳ್ರಿ ನಾವೆಲ್ಲ ಬೆಳಗಾಮಲ್ಲಿ ಇದ್ದೀವಿ. ನಾವು ಸಮಾನ ಮನಸ್ಕರು ಎಲ್ಲ ಒಂದ್ ಕಡೆ ಸೇರ್ತೀವಿ. ಅದಕ್ಕೆ ಡಿನ್ನರ್ ಪೊಲಿಟಿಕ್ಸ್ ಅಂತ ಯಾಕೆ ಹೇಳ್ತೀರಾ? ಊಟ ಮಾಡೋದೇ ತಪ್ಪ? ಅವೆಲ್ಲ ಯಾವ ಡಿನ್ನರ್ ಪೊಲಿಟಿಕ್ಸ್ ಇಲ್ಲ, ಏನೂ ಇಲ್ಲ. ನಾವೆಲ್ಲ ಒಂದ್ ಕಡೆ ಸೇರ್ಕೊಂಡು ಒಂದು ಊಟ ಮಾಡಿದೀವಿ ಅಷ್ಟೇನಪ್ಪ. ಸ್ನೇಹಿತರುಗಳು, ಕಾಮನ್ ಏನು ಸಮಾನ ಮನಸ್ಕರುಗಳು MLA ಏನಿದೀವಿ ನಾವೆಲ್ಲ ಊಟ ಮಾಡಿದೀವಿ ಅಷ್ಟೇ. ಇದು ಒಂಥರ ಶಕ್ತಿ ಪ್ರದರ್ಶನ ಅನ್ನೋ ಅವೆಲ್ಲ ಶಕ್ತಿ ಪ್ರದರ್ಶನ ಏನ್ ನಡೆಯಲ್ಲ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಫೈನಲ್. 40 ಜನ ಶಾಸಕರು ನಿನ್ನೆ DK ಶಿವರ ಜೊತೆ ಒಂದು ತೋಟದ ಮನೆಯಲ್ಲಿ ನಾವು ಸೇರಿದ್ದು 40 ಜನ ಶಾಸಕರು ಎಲ್ಲ ಸೇರಿದ್ದು. ಅದೇನು ಶಕ್ತಿ ಪ್ರದರ್ಶನ ಅಲ್ಲ. ಒಂದು ಊಟಕ್ಕೆ ಯಾರೋ ನಮ್ಮ ಸ್ನೇಹಿತರು ಕರೆದಿದ್ರು, ನಾವೆಲ್ಲ ಹೋಗಿದ್ದು ಅಷ್ಟೇ. ಇನ್ನೊಂದು ಯತೀಂದ್ರ ಅವರು ನಿನ್ನೆ ಬಿಡಿ, ಅವ್ರ ಬಗ್ಗೆ ಮಾತಾಡೋದು ಬೇಡ ದಯಮಾಡಿ. ಯಾಕಂದ್ರೆ ಅವರ ಮನವಿ ಮಾಡ್ತೀನಿ, ಇಂಥ ಸ್ಟೇಟ್ಮೆಂಟ್ಗಳು ಕೊಡೋದು ಬೇಡ. ಹೈಕಮಾಂಡ್ಗೆ ಸುಮಾರು ಸಾಗಂತ ಸ್ಟೇಟ್ಮೆಂಟ್ ಕೊಡೋದು ಬೇಡ ಅಂತ ಮನವಿ ಮಾಡ್ತೀನಿ. ಅವ್ರಿಗೆ ನೋಟಿಸ್ ಕೊಡುವಂತ ಕೆಲಸ ಆಗ್ತಾ ಇಲ್ಲ. ಅದೆಲ್ಲ ಅವಶ್ಯಕತೆ ಇಲ್ಲ. ಯಾರು ನೋಟಿಸ್ ಕೊಡ್ತಕ್ಕಂಥದ್ದು ಅವ್ರವ್ರು ತಿಳ್ಕೊಬೇಕಷ್ಟೇ. ಥ್ಯಾಂಕ್ ಯು.